ಆತಲ್ಲ. ಈಗ ಹೆಂಗೆ ಖುಷಿ ಆಗ್ಯದಲ್ಲ, ಬಾಯಿ ಮೇಲೆ ಕೇಳೋದು ಅವನು ಬೇಡ ಅಂತ ಹೇಳು, ಜೋರಾಗೆ ಮಾಡೋಣ ಗಿರಂಡಾಗೆ ಮಾಡೋಣ ಅಂತ. ಒಳಗಿಂದೊಳಗೆ ಖುಷಿನೇ ಆಗಿದೆ. ದುಡ್ಡು ಉಳಿತಲ್ಲ, ಲಕ್ಷಗಟ್ಟಲೆ ದುಡ್ಡು ಉಳಿದ್ರೆ ಯಾರಿಗೆ ಬೇಡತ್ತದೆ? ನನ್ನ ಗಿರಾಚಾರ ಸರಿ ಇಲ್ಲ, ನನ್ನ ಹಣೆಲ್ಲ ಅದು ಬರಿದೆ ಹೋಗ ಬರ್ಮ ಏನೋ ಬರದ್ನ ಏನಾರು ಒಂದು ಮಾಡಬೇಕು ಅಂದರೆ ಹಿಂಗಿದ್ದೊಂದು ಎಂತಾರು ಬಂದು ಕುತ್ಕೊಬಿಡ್ತದೆ. ಹಂಗಾರೆ ಈ ಸತಿನಾರು ತಾಳಿ ಸರ ಒಂದು ಸಮದು ಎಂತಕ್ಕೂ ಬರೆದಿದ್ದಂಗೆ ಆಗಿದೆ. ಅದನ್ನೊಂದು ವರ್ಷ ಮಾಡಿಸ್ಕೊಳ್ಳೋಣ, ಅದೊಂದು ಸೀರೆ ತಗೊಳ್ಳೋಣ ಅಂತ ಜ್ಞಾನ ಮಾಡಿದ್ದೆ. ಎಲ್ಲ ಹೋತ ಎಂತಕ್ಕ ಒಂದು ನಿಶ್ಚಿತಾರ್ಥ ಅಂತ ಒಂದು ಮಾಡೋಕ್ಕೆ ಹೋಗಿ ನನಗೆ ಅಂತ ಒಂದು ಸುಸೂತ್ರ ಇರಲಿಲ್ಲ ಸೀರೆ. ಆದರೆ ಮಗಳಿಗೊಂದು ಸೀರೆ ಜೊತೆ ಬಳೆ ಆಗಿದ್ದು ಕಾತು. ಆಗಲಿ, ಗಂಡು ಕಟ್ಟಿ ಇಟ್ಕೊಳ್ಳಿ, ಅದೇನು ಮಾಡ್ಕಿತೀರಾ ಮಾಡ್ಕೊಳ್ಳಿ. ಅಲ್ಲ, ಈಗ ಮೊನ್ನೆ ಸರಿತ್ನ ಪಾಪ ಫೋನ್ ಮಾಡ್ಕೊಂಡೇಳ ಹಾಗೆ ಹೇಳ್ತಿತ್ತ, ಅತ್ತೆ ಎಲ್ಲ ಎಷ್ಟೇ ಸಿಂಪಲ್ಲಾಗ ಮದುವೆ ಆದರೂ ಮನೆಯವರಿಗೆ ಮದುವೆ ಅನ್ನೋದೊಂದು ಹೆಚ್ಚಲ್ಲನೋ, ನಿಮಗೆ ಬೇಕಾಗಿದ್ದೆಲ್ಲ ತಗೊಳ್ಳಿ, ನೀವು ಬೇಕಾಗಿದ್ದೆಲ್ಲ ಮಾಡಿಸ್ಕೇಳಿ ಅಂತ ಹೇಳ್ತಿತ್ತು. ನೀವು ಹೊಡೆದ್ಲಾಗಸೆ ಜವಳಿ ತೆಗಿಯೋದೇ ಬೇಡ ಅಂತ ಕೂತ್ಕೊಂಡಿರಿ. ಎಂತ ಹೇಳಿದ್ರ ಬೀಗ್ರಿಗಾರು ಒಂದು ಜೊತೆ ಬಟ್ಟೆಗ ನಾವು ತೆಗಿಯೋದು ಬೇಡ, ಏನು ಸಾವುಕಾರ ಅಂತ ಹೇಳ್ಕೊಂಡ್ರೆ ಸಹ್ಯ ಅದಕ್ಕೆ ಸಮನಾಗಿ ನಾವು ಇದು ಮಾಡ್ಬೇಕಾ? ತಂಗಿ ಅದೇ ಬೆನ್ನಲ್ಲಿ ಬಿದ್ದಾಳ, ಅದಕ್ಕೊಂದು ಜೊತೆ ಬಟ್ಟೆ ಕೊಡೋದು ಬೇಡ. ಅಪ್ಪ ತಾಯಿ ಸೋದ್ರ ಮಾವ ಸೋದ್ರ ಅತ್ತೆ ಚಿಗವ ದೊಡ್ಡವ ಇನ್ನು ಯಾರ್ಯಾರು ಅದಾರ ಅವರಿಗೆಲ್ಲ ಒಂದೊಂದು ಜೊತೆ ಬಟ್ಟೆ ಕೊಡೋದು ಬೇಡ. ಎಲ್ಲರೂ ಅಂತ ಸಮನಾಗಿ ಮದುವೆ ಮಾಡೋದಾಗಿದ್ರೆ ಏನು ದುಡ್ಡು ಖರ್ಚಾಗ್ತಿರಲ್ಲ, ಸ್ವಲ್ಪ ದುಡ್ಡು ಹೋದಿತ್ತ. ಅದರಲ್ಲೊಂದು ಅರ್ಧ ಸಿನಾರ ಹಿಂಗೆ ಬೇಕಾಗಿದ್ದನ್ನೆಲ್ಲ ತಗೊಂಡೆ ಈ ಥರ ಹುಡುಕಿ ಕೂತು ಬಿಟ್ರಲ್ಲ, ಏನು ಅವಾಗೊಂದು ಕುಣ್ದಿದ್ದು ನೋಡಿದ್ರೆ ನೋಡ್ತೀನಿ. ಆ ದುಡ್ಡು ಉಳಿಸಿ ಅದು ಏನು ಮತ್ತೊಂದು ಮನೆಯೇ ಎಲ್ಲಾರು ಕಟ್ಟದ ಎಂಥದ ಅಂತ ನೋಡ್ತೀನಿ. ಉಳಿಸ್ಕೇಳಿ. ಏಯ್ ಮುರುಗು, ಸುಮ್ಮನೆ ಇದ್ದೀನಿ ಅಂತ ಏನು ಮಾತಾಡೇ ಆಡ್ತದೆ. ಎಂತ ನಮ್ದಂತ ದುಡ್ಡು ಉಳಿದಿದ್ದೆ? ಇದು ಮದುವೆ ಜೋರಾಗಿ ಮಾಡಿದ್ರೆ ನಮಗೆ ಖರ್ಚಾಗ್ತಿತ್ತ? ಏನು ನಾವೇನು ಹೆಣ್ಣಿನ ಕಡೆರಾ? ಖರ್ಚು ಅವ್ರದ್ದು ಆಗ್ತಿತ್ತು, ಉಳಿಸ್ಕಿ ಕೂತಾರೆ. ಈಗ ಏನು ಆ ಕಡೆಯಿಂದನೇ ಹೇಳಿಕೊಟ್ರೆ ನಾನು ನಿನ್ನ ಮಗಗೆ ಸುಮ್ಮನೆ ಯಾಕೆ ಖರ್ಚು ಮಾಡಬೇಕು, ನಾಳೆ ಉಳಿದ್ರೆ ನಿಮಗೆ ಆಗ್ತದೆ, ಸಿಂಪಲ್ಲಾಗಿ ಅದೇ ಮಾಡೋಣ ಅಂತ. ಇಲ್ಲಿದ್ರೆ ಈ ಥರ ಏನು ಕುಣಿತಿರ್ಲ ನಿನ್ನ ಮಗ. ಮಾತೆತ್ತಿದ್ರೆ ಏನು ನಮಗೆ ದುಡ್ಡು ಉಳೀತು ಅಂತದ್ದು ಎಲ್ಲಿಂದ ಉಳಿಯೋದ? ನಾವೇನು ಖರ್ಚು ಮಾಡಬೇಕಿತ್ತ? ಅವ್ರು ಮಾಡಬೇಕಿತ್ತು, ಮಾಡಲ್ಲ. ಅವ್ರು ಚಂದಕ್ಕೆ ಮತ್ತೊಂದು ಬೀಗ್ರಿಗೆ ಬಟ್ಟೆ ಅಂತೆ ಕೊಟ್ಟು ಹಿಡಿಸ್ತೇನೆ ಕುತ್ಕ. ಈಗ ಮಂತ್ರ ಮಾಂಗಲ್ಯ ಆಗಾರ ಬೀಗ್ರು ಶಾಸ್ತ್ರ ಮಾಡ್ತಾರನ? ಅಲ್ಲ, ಇದು ಎಂತ ಅಂತ ಹೇಳೋದಪ್ಪ. ಮಂತ್ರ ಮಾಂಗಲ್ಯ ಆಗಲಿ ಎಂಥದೇ ಆಗಲಿ ಮದುವೆ ಅಲ್ಲ. ಹಂಗಾರೆ ಬೀಗ್ರನ್ನೊಂದು ಮನೆಗೆ ಕರೆದು ಕಳಿಸೋ ಶಾಸ್ತ್ರನೂ ಮಾಡಲ್ಲ. ನಾವು ಕರೀದೇ ಇದ್ರೆ ಅವ್ರು ಕರೀತಾರ. ಹೆಂಗೂ ಸಾಕಾರ ಮಕ್ಕಳೆಲ್ಲ ಅಲ್ಲಿಂದ ಒಂದು ಸೀರೆ ಗನಾದೆ ಬರ್ತದೆ ಅಂತೇಳಿ ನಾನು ಲೆಕ್ಕ ಹಾಕಿದ್ದೆ. ಈಗ ನಾಳೆ ಈಗ ಪಲ್ಲವಿ ಗಂಡನ ಮನೆಯಲ್ಲಾರು ಏನು ಹೇಳ್ಯಾರ ಲೆಕ್ಕ ಅಂದರೆ ಅವರಿಗೂ ಬಟ್ಟೆ ಇದನ್ನು ಕೊಡ್ಬೇಕು. ನಾವು ಕೊಡದೇ ಇದ್ರೆ ಅವ್ರು ಕೊಡ್ತಾರ. ಏನು ಕುಣಿತೈತ್ರಿ ಯಾವಾಗ? ಸಾಕಾರ ಮನೆ ಹೆಣ್ಣು ಸಿಗ್ತದೆ, ಮನೆ ಸಿಗ್ತದೆ, ಅದೇ ಆಗ್ಬೇಕು ಅಂತ ಆ ಹುಡುಗನು ಹೇಳ್ದ. ಬೇಡ, ಈ ಸಂಬಂಧ ಬೇಡ, ಒಂದಕ್ಕೊಂದು ಲಗ್ತ ಆಗಲ್ಲ ಅಂತ. ಈಗ ಅವನ ಮೇಲೆ ಹೇಳ್ತಾ ಇದ್ದಾರೆ, ಹಿಂದಿ ಮನೇಲಿ ಹೇಳ್ಕೊಟ್ರಂತೆ. ಹೇಳಿದ್ರೆ ಅವ್ರು ಹೇಳಿದ ಕೇಳೋಕೆ ಕೂತಾನೀಗಿಮ್ಮ. ಅವನ ಮನ್ಸಲ್ಲಿ ಏನದೆಯೋ ಎಂಥದ ಪಾಪ, ಮದುವೆ ಬೇಡ, ಹಬ್ಬ ಬೇಡ, ಎಂಥದ್ದು ಬೇಡ ಅಂತ ತರ್ಕ ಕೂತಂಗೆ ಕೂತಾನೆ. ತರ್ಕು ಕೂತಿದ್ದು ಅಲ್ಲ, ಎಂಥದ್ದು ಇಲ್ಲ. ಗಂಟು ಮಾಡೋ ಬುದ್ಧಿಯಲ್ಲಿ ನೋಡಿದ್ನಲ್ಲ, ಬೇಕಂಬಷ್ಟದೆ. ಇವರಿಗೆಲ್ಲ ತಂದು ಹಾಕ್ತಾರೆ. ಈಗ ಜವಳಿ ತೆಗೆದ್ರೆ ನಮ್ಮನೇಲಿ ಎಲ್ಲರಿಗೂ ತೆಗಿತಾರೆ. ಯಾಕೆ? ಅದೇ ದುಡ್ಡು ಉಳಿದ್ರೆ ಮುಂದೆ ನಮಗಿಬ್ರಿಗೆ ಆತದಲ್ಲ ಅಂತ. ಇಲ್ಲಿ ತೆಗೆದ್ರೆ ಅಲ್ಲಿಗೂ ತೆಗಿತಾರೆ. ಅಲ್ಲಿ ಖರ್ಚಾದರೆ ಈಗ ಇದ್ರ ಮದುವೆ ಸುಮಾರು ದುಡ್ಡು ಖರ್ಚು ಮಾಡಿದ್ರೆ ಮತ್ತೊಬ್ಳಿದ್ದಾಳೆ, ಆದರೂ ಮದುವೆನೂ ಮಾಡಬೇಕು. ಅದು ಇವನ ತಲೆ ಮೇಲೆ ಬರ್ತದೆ. ಬೇಡ, ನಾನೇ ಹಿಂಗೆ ಸಿಂಪಲ್ ಅಂತೇಳಿ ಆದರೆ ಮತ್ತೊಬ್ಳನ್ನು ಹಾಗೆ ಮಾಡೋಕ್ಕಾಗ್ತದೆ ಅಂತ ಎಲ್ಲ ದುಡ್ಡು ಉಳಿಸೋ ಪ್ಲಾನು ನಿನ್ನ ಮಗಂದು. ನಂಗೆ ಗೊತ್ತಿಲ್ಲನೋ? ನಿಮಗೆ ಗೊತ್ತಾಗದೆ ನೀವು ಮಾಡೋದು ಹಾಗೆ ಅಲ್ಲ, ಅದೇ ರಕ್ತಗುಣನೇ ಬಂದದೆ ಅವನಿಗೆ ಅಂತ ಲೆಕ್ಕ ಹಾಕಿದ್ರೇನ? ದುಡ್ಡು ಮುತ್ತೋಗೋಗೋ ದುಡ್ಡು ಅವನ ತಲೆ ಬಿಸಿ ಅವನಿಗಾಗ್ಯದೆ. ಅವನು ಭಾಳ ಬೇಜಾರಲ್ಲದಾನೆ.
ಇದರಲ್ಲಿ ನಿಶ್ಚಿತಾರ್ಥದಲ್ಲಿ ಆ ಸೀರೆ ಉಡೋದಕ್ಕೆ ಜನ ಎಲ್ಲ ಏನೇನೋ ಹೇಳಿದ್ರು ಅಂದರೆ ಇನ್ನು ಮದುವೆ ಮನೇಲಿ ಇನ್ನು ಹೆಂಗೆ ಮಾಡ್ತದೆ ಮತ್ತೊಂದು ಸತಿ ಮರಿ ತಗೊಳೋದು ಹೆಂಗೆ ಸಿಂಪಲ್ಲಾಗಿ ಆಗಲಿ ಅತ್ಲಾಗೆ ಜನ ಬರೋರು ಕಮ್ಮಿ ಬರ್ತಾರೆ ಅಂತ ಅಷ್ಟು ಜನ ಮಾಡಿ ಹೇಳಿ ನನ್ನ ಹತ್ರ ಒಂದು ನೋಡಿದ್ರೆ ದುಡ್ಡು ಉಳ್ಸಕ್ಕಂತೆ ಸೀರೆ ಪಾರೆ ಬಟ್ಟೆ ಬರೀ ಅವನಿಗೆ ಎಂಥದ್ದು ಗೊತ್ತಿಲ್ಲ ನಾನು ಯಾವುದಕ್ಕೂ ಕರಿಬೇಡಿ ಅಂತ ಹೇಳಿ ಹೋಗೆ ನಾವು ಅದು ಎಂಥ ಬೇಕಾದ್ರೆ ಹಾಕ್ಕೊಂಡ್ಲಿ ಬೀಗ್ತಿಗೊಂದು ಗನ ಸೀರೆ ಆಗ್ಬೇಕು ಹುಡುಗಿ ತಂಗಿಗೊಂದು ಜೊತೆ ಬಟ್ಟೆನ ಎಂಥದ ಬೀಗರಿಗೂ ಅಷ್ಟೇ ಈಗ ನಾಳೆ ಎಂದಾರು ಒಂದು ಫೋನ್ ಮಾಡಿದಾಗ ನಾನು ಕೇಳ್ತೀನಿ ತಂಗಿ ಮಾಡ್ತಿರ್ತದೆ ಅವಾಗವಾಗ ಯಾರ್ಯಾರು ಹತ್ತಿರ ಗುದ್ದಿ ಹತ್ತಿರದವ್ರು ಯಾರು ಸೀರೆ ಯಾರ್ಯಾರಿಗೆ ತೆಗಿಬೇಕು ಕೇಳ್ತೀನಿ ತೆಗಿಲೇಬೇಕು. ಸುಮ್ಮನೆ ಕುತ್ಕ ಎಂತಕ್ಕೆ ತೆಗಿಬೇಕು? ಅಷ್ಟು ₹1,000 ಕೊಟ್ಟು ನಾನು ನನ್ನ ಮಗಳ ಮದುವೆಲಿ ಧಾರೆ ಸೀರೆನೂ ಅಷ್ಟು ರೇಟಿನ ತೆಗಿಲ್ಲ. ಇದಕ್ಕೆ ತೊಗೊಂಡೋಗಿ ಕೊಟ್ಟರೆ ನಡಿನ ಮೇಲೆ ಇಡ್ತಾನೆ. ಎಲ್ಲಾರ ಮದುವೆ ಮನೆಗೆ ಜನ ಸೇರೋದಾದರೆ ತೋರ್ಗಣ್ಕಿಗಾರು ಒಂದು ಎಂಥವ್ರು ತೊಗೊಂಡೋಗಿ ಕೊಡ್ಬೇಕಲ್ಲ ಅಂತ ನೋಡ್ಬೋದಿತ್ತು. ಈಗ ಅದು ಇಲ್ಲ. ಎಂಥ ಮಂತ್ರ ಮಾಂಗಲ್ಯ ಅಂತಲ್ಲ, ಎಲ್ಲ ಮಂತ್ರದಲ್ಲೇ ಮುಗ್ದು ಹೋಗಲಿ. ಬೀಗ್ರಿಗೆ ಸೀರೆ ಅಂತಕ್ಕೆ, ಬೀಗ್ತಿಗೆ ಸೀರೆ ಅಂತಕ್ಕೆ. ಅಲ್ಲ, ನಿಮ್ಮ ತಲೆ ಬುಳ್ಳೆ ಒಳಗೆ ಎಂತ ಅದೇ ಅಂತ ನೋಡೋದು ಪುಣ್ಯಾತ್ಮ. ಮಂತ್ರ ಮಂಗಲ್ಯರಾಗಲಿ ಎಂತಾರಾಗಲಿ ಮದುಮಕ್ಳನ್ನ ಮನೆ ಕರ್ಕೊ ಬರ್ಬೇಕಾ ಬೇಡ? ಒಂದು ಇಲ್ಲಿ ಪದ ತೋರಿಸಿ ಹೊಸಲ ಪೂಜೆ ಇವನ್ನ ಎಲ್ಲ ಮಾಡಿಸೋದು ಬೇಡ? ಅದಕ್ಕೆ ಜನ ಬೇಡ? ಮದುಮಕ್ಳು ನೋಡೋಕೆ ಅವರು ಮನೆಯವ್ರು ಬರದೇ ಇರ್ತಾರ? ಉಪವಾಸ ಕಳಿಸ್ತೀರನ ಅವ್ರನ್ನ? ಅವ್ರಿಗೇನು ಹಿಂಗೆ ಕಳಿಸ್ಕೊಂಡು ಸುಮ್ಮನೆ ಇರ್ತಾರೆ. ಈಗ ಮನೆಯಲ್ಲೇ ಯಾವುದೋ ಒಂದು ಪೂಜೆ ಪುನಸ್ಕಾರ ಮಾಡಲ ಅಂದಮೇಲೆ ನೆಂಟರನ್ನ ಕರೆದು ಊಟ ಹಾಕದೇ ಇರ್ತಾರ? ನಾವು ಹೋಗಿ ಉಂಡ್ಕೊ ಬಂದಮೇಲೆ ಇಲ್ಲಿ ನಾವು ಕರೀದೇ ಇದ್ರೆ ಆಗ್ತದ? ಮಗಳ ಮದುವೆ ಸುರ್ನಲ್ಲಿ ಹೇಳಿದ್ರಿ ಪೂರ್ತಿ ದುಡ್ಡು ಈಗಲೇ ಖಾಲಿ ಮಾಡ್ಕೊಂಡ್ರೆ ಹೆಂಗೆ? ಗಂಡು ಹುಡುಗರ ಮದುವೆಗೂ ದುಡ್ಡು ಭಾಳ ಬೇಕಾಗ್ತದೆ. ಈಗ ಹುಡುಗಿಗೆ ಬಂಗಾರ ಮಾಡಿಸ್ಬೇಕು, ಮನೇಲಿ ಒಂದು 2-3 ದಿನ ಊಟ ಹಾಕಿಸ್ಬೇಕು ಅಂತ ಏನು ಕಾಸು ಟೇರ್ಸಿಟ್ರಿ. ಒಂದು ಪೈಸೆ ಕೇಂದ್ರ ₹10 ಕೊಡೋಕೆ 100 ಮಾತಾಡ್ತಿದ್ರಿ. ಎಂತಕ್ಕೆ ಆ ದುಡ್ಡು? ಎಂತಕ್ಕೆ ಮಗನ ಮದುವೆ ಏನೂ ಖರ್ಚಿಲ್ಲದೆ ಮಾಡೋದಾದ್ಮೇಲೆ? ತಾಲಿಯೆಲ್ಲ ಮಾತಾಡಬೇಡ. ಎಂಥ ಮಗನ ಮದುವೆ ಏನು ಖರ್ಚಿಲ್ಲ? ನಿಶ್ಚಿತಾರ್ಥಕ್ಕೆ ಏನು ಸ್ವಲ್ಪ ಖರ್ಚು ಮಾಡೋದನ್ನ ಮದುವೆ ಮನೆಗಿಂತ ಹೆಚ್ಚಾಗ್ಯದ. ಈಗ ಅದು ಮಾಡೋದಾರು ಮಾಡ್ತಿದ್ದೆ ನಾನು. ಸುಸೂತ್ರ ಅವೇ ಏನೂ ಮಾಡಲ್ಲ ಅಂದಮೇಲೆ ನಮಗೆ ಅಂತಕ್ಕೆ ಏನು ದುಡ್ಡು ಹೆಚ್ಚಾಗ್ಯದ ಇಲ್ಲೇ? ಅದೇ ದುಡ್ಡು ಇಟ್ಕೊಂಡು ಫಿಕ್ಸೆಟ್ಟಿಗೆ ಹಾಕಿ ಇಟ್ಕೊಂಡ್ರೆ ಸಾಯ ಕಡೆ ಕಾಲಕ್ಕೆ ಎಂತಕಾರ ಬೇಕಾಗ್ತದೆ. ಇವನ್ನೆಲ್ಲ ಮತ್ತು ನಂಬ್ಕೊಂಡಿರಂಗಿಲ್ಲ. ಈಗಲೇ ಅವ ಹೆಂಡತಿ ಮನೆ ಕಡೆ ವಾಲ್ಕೊಂಡಿದ್ದು ನೋಡಿದ್ರೆ ಸಾಕು. ಲೆಕ್ಕಕ್ಕೆ ನಾನು ಇದನ್ನು ಮಾಡಿಸಿದ್ದೆ ತಪ್ಪತನೋ ಅಂತ ಕಾಣ್ತದೆ. ಏನು ಬೇಡ ಅಂತ ಬಿಡುಗು ಮಾಡ್ತಿದ್ದ. ಈಗ ನೋಡಿದ್ರೆ ಇವನು ಹುಡುಗಿ ಬಿಟ್ಟರಿಲ್ಲ ಅಂತಾನೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಸಿಟ್ಟು ನತ್ತಿಗೇರಿಸ್ಬೇಡಿ. ಹುಡುಗಿ ಬಿಟ್ಟರಿಲ್ಲ ಅಂತಾನಂತೆ. ನೆಟ್ಟಿಗೆ ಒಂದಿನ ಮಾತಾಡೋರು 9 ದಿನ ಮಾತಾಡಲ್ಲಂತೆ. ಏನುಗಳು ಇವನಿಗಾಗ್ಯದೆ ಹೇಳ್ಕೊಂಡು ಬೇಜಾರು ಮಾಡ್ಕಿತಾನೆ ಪಾಪ. ಒಂದೊಂದು ಸತಿಯ ಎಂತ ಮಾಡ್ತಾನೆ ಅವನಾರು? ಏನು ಸ್ವಲ್ಪ ಸತಿ ಹೇಳದ್ನ ಮದುವೆ ಬೇಡ ಇದು ಅಂತ? ಇದೇ ಹುಡುಗಿ ಆಗ್ಬೇಕು ಅಂತ ಕುಡಿದ್ರಿ. ಈಗೆಲ್ಲ ಅವ್ರು ಸ್ವಲ್ಪ ದುಡ್ಡು ಬಿಚ್ಚಲ್ಲ ಅಂತ ಗೊತ್ತಾತಲ್ಲ, ಹುಡುಗಿಗೆ ಸಂಬಳ ಬರೋಲ್ಲ ಅಂತ ಗೊತ್ತಾತಲ್ಲ, ಹಾಗೂರಿಗೆ ಇದು ಮಾಡ್ತಿದ್ದೀರಿ. ಎಂತಕ್ಕೂ ಅವ್ರು ಬಿಡಲ್ಲ. ಅಷ್ಟು ಸುಲಭಕ್ಕೆ ನಿಮ್ಮನ್ನು ಬಿಡ್ತಾರೆ ಅಂತ ಲೆಕ್ಕ ಹಾಕ್ಬೇಡಿ. ಹಿಂಗೆ ಬೇಡ ಅಂತ ಬಿಟ್ಟರೆ ಅದಕ್ಕೆ ಅವ್ರು ಬುದ್ಧಿವಂತರು. ನಾನೇನಾರು ಹೆಚ್ಚು ಕಮ್ಮಿ ಹೇಳ್ತೀನೇನೋ ಅಂತ ಹೇಳಿ ಹುಡುಗನ್ನೇ ಒಳಗೆ ಹಾಕಿಬಿಟ್ರಲ್ಲ. ಒಂದು ಮಾತಾಡ್ತಾನ ಈಗ? ಕುಸಿಲ್ಲ ಅದಾನೆ. ಮೊನ್ನೆ ಬಂದು ಹೋದ, ಅಷ್ಟು ಕುಸಿಲ್ಲೋದ. ಮಂತ್ರ ಮಾಂಗಲ್ಯ ಅಂತ ಹೇಳೋದು ಎಂತಕ್ಕೆ ಅಂತ ನಿಂಗಾಗಲೇ ಹೇಳ್ತೀನಿ. ನಿಂಗೆ ಅದು ಅರ್ಥ ಆಗಲ್ಲ. ದುಡ್ಡು ಉಳ್ಸೋ ಹುನ್ನಾರಲ್ಲ. ಈ ಸತಿ ನಾನು ಎಂತ ಖರ್ಚು ಮಾಡೋದು ಇಲ್ಲ. ಇಷ್ಟು ವರ್ಷ ದುಡ್ದಿದ್ದು ಎಂತ ಮಾಡಿದ್ದೆ ಅಲ್ಲಿ? ಮನೆಗೆ ಕೊಟ್ಟು ಹಿಡ್ಸಿದ್ದು ಅಷ್ಟರಲ್ಲೇ ಇದೆ. ತರಕ್ಕೆ ಹೇಳು, ಜವಳಿನ ಇದನ್ನು ಎಲ್ಲ ತರಕ್ಕೆ ಹೇಳು. ಮನೆಗೆ ಸಾಮಾನಾದಿಯಾಗಿ ಪೂರ್ತಿ ಅವನ್ನೇ ತರಕ್ಕೆ ಹೇಳು. ನಾ ಏನು ಬರ್ಕೊಡ್ಲ ಇಲ್ಲಿ? ಎಲ್ಲ ನಾನೇ ಖರ್ಚು ಹಾಕಿ ಮದುವೆ ಮಾಡ್ತೀನಿ ಅಂತ. ಇಲ್ಲೇನು ಸ್ವಲ್ಪ ಅಡಿಕೆ ಎಲ್ಲ ನೋಡೇನಲ್ಲ ಈಗ ಹೆಂಗೆ ಉತ್ಪತ್ತಿ ಅದೇ ಅಂಥೇಳಿ. ಅಡಿಕೆ ಇಷ್ಟು ಆಗ್ಬೇಕಾರೆ ಗೋಳು ಎಷ್ಟು ಆಡೀನಿ, ಬೆಗರೆಷ್ಟು ಸುರಿಸೀನಿ ಅಂತ ನಂಗೆ ಮಾತ್ರ ಗೊತ್ತು. ಒಂದು ದಿವಸ ನೆಟ್ಟಿಗೆ ನಿಂತು ಕೆಲಸ ಮಾಡಲ. ಈ ದುಡ್ಡು ಕೇಳೋ ಹಕ್ಕು ಯಾವ ಮನೆಗೂ ಇಲ್ಲ, ಯಾವಳಿಗೂ ಇಲ್ಲ. ಹಾಗೆ ಈ ಸತಿ ಅಡಿಕೆ ಮಾರ್ದಂತ ಫಿಕ್ಸೆಡ್ಡಿಗೆ ಹಾಕಿಡ್ತೀನಿ. ಆತದೆ ಸಾಯ ಕಡೆ ಕಾಲಕ್ಕೆ ಯಾರು ಒಂದು ಲೋಟ ಒಂದು ಚಮಚ ನೀರು ಬಾಯಿಗೆ ಬಿಡ್ತಾರೆ. ಇವನು ಮತ್ತು ನಂಬ್ಕೊಂಡಿರಂಗಿಲ್ಲ.